ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಸೇವಾ ಸಿಂಧುನಲ್ಲಿ ಒಂದು ಪಾಣಿಯನ್ನು ಯಾವ ರೀತಿ ಪ್ರಿಂಟ್ ಹಾಕೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಗ್ರಾಮ ಕರ್ನಾಟಕ ಬೆಂಗಳೂರು ಲಾಗಿನ್ ಇದೆ, ಆ ಒಂದು ಲಾಗಿನ್ ಇದ್ದವರು ಈ ಒಂದು ಪಾಣಿಯನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ತೆಗೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಈ ಒಂದು ಸೇವಾ ಸಿಂಧುನಲ್ಲಿ ನಿಮಗೆ ಪ್ರಿಂಟ್ ಹಾಕಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಈ ಒಂದು ಪಾಣಿ ತೆಗೆದು ನೋಡ್ತಾ ಇದ್ದವರಿಗೆ ಅಂಥವ್ರಿಗೆ ಅನುಕೂಲ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ ನೋಡಿ, ಸೇವಾ ಸಿಂಧು ಹೋಮ್ ಪೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಸೇವಾ ಸಿಂಧು ಸರ್ವಿಸ್ ಲಿಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಲಾಗಿನ್ ಪೇಜ್ಗೆ. ಇಲ್ಲಿ ನಿಮ್ಮೊಂದು ಗ್ರಾಮೋನಲ್ಲಿ ಕೊಟ್ಟಿರುವಂಥ ಸೇವಾ ಸಿಂಧು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ಇವಾಗ ಲಾಗಿನನ್ನು ಮಾಡ್ತಾಯಿದ್ದೀನಿ ನಾನು ನೋಡಿ, ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ. ಈ ಒಂದು ಸೇವಾ ಸಿಂಧುನಲ್ಲಿ ಕೂಡ ಪಾಣಿಯನ್ನು ಪ್ರಿಂಟ್ ತೆಗೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ RTC ಅಂತ ಸರ್ಚ್ ಮಾಡಿ. ಇಂಗ್ಲೀಷಲ್ಲಿ ಮಾಡಿದರೆ ಬರೋದಿಲ್ಲ, ಅದು ಕನ್ನಡದಲ್ಲಿ ಮಾಡಬೇಕು ನೋಡಿ. RTC ಮುದ್ರಿಸಿ ಅಂತ ಕನ್ನಡದಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಮಾತ್ರ ಸರ್ಚ್ ಮಾಡಿದರೆ ಬರುತ್ತೆ. ಈ ರೀತಿಯಾಗಿ ಕನ್ನಡದಲ್ಲೇ ಮಾಡ್ಕೊಳ್ಳಿ. ನುಡಿ ಆನ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ RTC ಮುದ್ರಿಸಿ ಅಂತ ಬಂದಿದೆ. ಇದನ್ನು ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು RTC ಪ್ರಿಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವ ಒಂದು ಜಿಲ್ಲೆಯ ಒಂದು ಪಾಣಿಯನ್ನು ತೆಗಿತೀವಿ ಆ ಒಂದು ಜಿಲ್ಲೆ, ಆ ಒಂದು ತಾಲೂಕು ಮತ್ತು ಹೋಬಳಿ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಯಾವೊಂದು ಜಮೀನು ಯಾವೊಂದು ಗ್ರಾಮದಲ್ಲಿದೆ ಅಂತ ಆ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸರ್ವೆ ನಂಬರ್ ಹಾಕ್ಕೊಳ್ಳಿ. ಸರ್ವೆ ಸಂಖ್ಯೆ ಅಂತಿದೆ, ಸರ್ವೆ ನಂಬರ್ ಎಂಟ್ರ್ ಮಾಡಿಕೊಂಡು ಗೆಟ್ ಸರ್ನಾಕ್ ಅಂತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಸರ್ನಾಕ್ ಹಾಕ್ಕೊಳ್ಳಿ. ಆಮೇಲೆ ಇಸ ನಂಬರ್ ಹಾಕ್ಕೊಳ್ಳಿ. ಇಸ 1 2 3 4 5 ಅಂತ ಇರುತ್ತೆ, ಯಾವುದು ಅದನ್ನು ಹಾಕ್ಕೊಂಡು ಅವಧಿ ಸೆಲೆಕ್ಟ್ ಮಾಡ್ಕೊಳ್ಳಿ 2025-26. ಅದಾದ ನಂತರ ಇಲ್ಲಿ ವಿವರಗಳು ಪಡೆಯಿರಿ ಅಂತಿದೆ. ವಿವರಗಳನ್ನು ಪಡೆಯಿರಿ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಕೆಳಗಡೆ ನಿಮಗೆ ಶೋ ಆಗುತ್ತೆ, ಯಾರ ಹೆಸರಲ್ಲೇ ಪಾಣಿ ಇದೆ, ಎಷ್ಟು ಎಕರೆ ಗುಂಟೆ ವಿಸ್ತೀರ್ಣ ತೋರಿಸುತ್ತೆ, ಖಾತಾ ಸಂಖ್ಯೆ ತೋರಿಸುತ್ತೆ. ಇದು ನಿಮ್ಮದು ಹೌದಾ ಅಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನಿಮ್ಮ ಹೆಸರು ಕರೆಕ್ಟಾಗಿ ಬಂದಿದ್ದರೆ ಇದನ್ನು ನೀವು ಪ್ರಿಂಟನ್ನು ತಗೋಬೋದು. ಬೇರೆಯವ್ರ ಹೆಸರು ಬಂದಿದ್ದರೆ ಮತ್ತೆ ನಿಮಗೆ ಇಸ ನಂಬರ್ ಚೇಂಜ್ ಮಾಡಿ ತೊಗೋಬೇಕಾಗಿ. ಇದು ಕರೆಕ್ಟಾಗಿದೆ, ಹಾಗಾಗಿ ಪಾವತಿ ಅಂತ ಕೊಡ್ತಾ ಇದ್ದೀನಿ ನೋಡಿ. ಗೋ ಟು ಪೇಮೆಂಟ್ ಅಂತಿದೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಪೇಜ್ಗೆ ಹೋಗುತ್ತೆ. BLS ಲಾಗಿನ್ ಇದೆಯಲ್ಲ, BLS ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಸೈನ್ ಇನ್ ಕೇಳುತ್ತೆ. BLS ಲಾಗಿನ್ನು ನಿಮ್ಮೊಂದು UPI ID ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡಬೇಕು ನೋಡಿ. ಈ ಮತ್ತೊಮ್ಮೆ ಕನ್ಫರ್ಮ್ ಕೇಳಿದ ಪಾಸ್ವರ್ಡು, ಮತ್ತೊಮ್ಮೆ ಸಬ್ಮಿಟ್ ಅಂತ ಮಾಡಿ, ಮತ್ತೊಮ್ಮೆ ಪ್ರೊಸೀಡ್ ಅಂತ ಕೊಟ್ಟ ನಂತರ ನಿಮಗೆ ಅಮೌಂಟ್ ಡಿಡಕ್ಟ್ ಆಗುತ್ತೆ. ನಿಮ್ಮದು UPI ID ಪಾಸ್ವರ್ಡ್ ಹಾಕಿದ ನಂತರ ನಿಮ್ಮ ವ್ಯಾಲೆಟ್ನಲ್ಲಿ ಅಮೌಂಟ್ ಕಟ್ಟಾಗಿ ಈ ರೀತಿಯಾಗಿ PDF ಅನ್ನು ಮುದ್ರಿಸಿ ಅಂತ ಬರುತ್ತೆ. ಅದನ್ನು ಓಕೆ ಅಂತ ಕೊಟ್ಟ ನಂತರ ನೋಡಿ, ಪಾಣಿ ಓಪನ್ ಆಗಿದೆ. ಇವಾಗ ಪ್ರಿಂಟನ್ನು ಕೊಡ್ತಾ ಇದ್ದೀನಿ ನೋಡಿ. ಕೇವಲ ಒಂದು 2 ರಿಂದ 3 ನಿಮಿಷದಲ್ಲಿ ಈಸಿಯಾಗಿ ಈ ಒಂದು ಪಾಣಿಯನ್ನು ಪ್ರಿಂಟನ್ನು ಮಾಡ್ಕೋಬೋದು. ಆದರೆ ನಾಡ ಕಚೇರಿ ವೆಬ್ಸೈಟ್ನಲ್ಲಿ ಪಾಣಿ ತೆಗೆಯೋದಕ್ಕಿಂತ ಈ ಒಂದು ಸೇವಾ ಸಿಂಧುನಲ್ಲಿ ಪಾಣಿ ತೆಗೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನಿಮಗೆ ಒಂದು 25 ರೂಪಾಯಿ ಅಮೌಂಟ್ ಕಟ್ಟಾಗುತ್ತೆ. ಅದೇ ನಾಡ ಕಚೇರಿ ವೆಬ್ಸೈಟ್ನಲ್ಲಿ ನಿಮಗೆ 15 ರೂಪಾಯಿ ಕಟ್ಟಾಗುತ್ತೆ. ಇದೇ ಒಂದು ವ್ಯತ್ಯಾಸ. ಅಲ್ಲಿ ನಿಮಗೆ ವ್ಯಾಲೆಟಲ್ಲಿ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಾರೆ. ಸೇವಾ ಸಿಂಧು ಏನಿದೆಲ್ಲ BLS ಲಾಗಿನಲ್ಲಿ ಪಾಣಿ ತೆಗೆದಾಗ ನಿಮಗೆ 25 ರೂಪಾಯಿ, ಆ್ಯಕ್ಚುಲಲ್ಲಿ ನಿಮಗೆ 40 ಏನೋ ಕಟ್ಟಾಗುತ್ತೆ ಅಂತ ತೋರಿಸುತ್ತೆ. ಸೊ ಅದನ್ನು ಮತ್ತು ಕ್ಯಾಶ್ ಬ್ಯಾಕ್ ಆಗಿ ಒಂದು 15 ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತಾರೆ. ಅದು ನಿಮ್ಗೆ ಅಲ್ಲೇ ವಾಲೆಟಿಗೆ ಜಮಾ ಆಗುತ್ತೆ. ನೋಡ್ಕೊಂಡು ಚೆಕ್ ಮಾಡ್ಕೋಬೋದು. ನೀವು BLS ಲಾಗಿನ್ ಮಾಡ್ಕೊಂಡಾಗ ಅಲ್ಲಿ ಸೇವಾ ಸಿಂಧು ಸರ್ವಿಸಿಗೆ ಹೋಗಿ